ಈ ವೇದಿಕೆ ಕಾರ್ಯಕ್ರಮದ ಟೈಟಲ್ ಸಲುವಾಗಿ ಒಂದ್ 3 ಗಂಭೀರ ಪ್ರಶ್ನೆ. ನಂಗೆ ಗೊತ್ತಿಲ್ಲ, ಇರೋದ್ರಲ್ಲಿ ಮೋರ್ ದೆನ್ 50% ಯಂಗ್ ಆಡಿಯನ್ಸ್ ಇದ್ದಾರೆ. ಹಾಗೆ ಸುದೀಪ್ ಅವ್ರ ಆಡಿಯನ್ಸ್ ಇಂತ ಹೆವಿ ಪ್ರಶ್ನೆಗಿಂತ ಬೇಕಾದ್ ಕೇಳಿ ಮೇಡಮ್ ಅಂತ ಕೇಳ್ತಿರ್ತೀರಿ. $1 ಮಿಲಿಯನ್ ಪ್ರಶ್ನೆ, ಬಹುಶಃ ಕೌನ್ ಬನೇಗಾ ಕರೋಡ್ಪತಿ ಆದ್ರೆ ಮತ್ತೆ ಅದೇ ಪ್ರಶ್ನೆ ಇಡ್ತಾರೆ. ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್. ಈ ಪ್ರಶ್ನೆ ಬೇಕಿತ್ತಲ್ವಾ? ಅಲ್ಲ ರೀ, ನೀವ್ ಯಾವ್ದೋ CM ಟಾಪಿಕ್ ತೆಗೆದ್ರಿ, ಅದೇ ಒಂದ್ ಕೈ ನೋಡ್ಬಿಡೋಣ ಅಂದೆ. ಇದೆಲ್ಲ ಕ್ವೆಶ್ಚನ್ ಅಲ್ಲ. ಸಿ, ದೇರ್ ಇಸ್ ಲಾಟ್ ಆಫ್ ಕ್ವೆಶ್ಚನ್ಸ್, ಲಾಟ್ ಆಫ್ ಡಿಬೇಟ್ಸ್ ಅಂಡ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್. ಯಾವ ವೇದಿಕೆಯಲ್ಲಿ ಉತ್ತರಗಳು ಸಮೇತ ಅದನ್ನ ನಾನು ಹೇಳ್ತೀನೋ, ಯಾಕೆ, ಏನೇನಾಯ್ತು, ಯಾಕೆ ಅಂತ, ಅದಕ್ಕೊಂದು ಕರೆಕ್ಟ್ ಆಗಿರೋಂಥ ಬಿಗಿನಿಂಗು ಸಿಗುತ್ತೆ, ಒಂದು ಎಂಡಿಂಗು ಸಿಗುತ್ತೆ. ಇವತ್ತು ನಾನು ನಿಮಗೆ ಏನೇ ಮಾಡಕ್ ಹೋದ್ರು, ಮಾತಾಡಕ್ ಹೋದ್ರು, ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಹಾಫ್ ಬೇಕ್ಡ್ ಟಾಪಿಕ್. So I might as well talk about something which I'm very clear about. ಅರ್ಧ ಉತ್ತರ ಸಿಕ್ತು, ಬಟ್ ಸ್ಟಿಲ್ ಇನ್ನೊಂಚೂರು ಕೆತ್ಕೋ ಪ್ರಯತ್ನ ಮಾಡ್ತೀನಿ. ಸುದೀಪ್ ಸರ್ ಪರ್ಮಿಷನ್ ಮಾಡಿ. ನಾನು ಮನೆಯಿಂದ ಹೊರಟಾಗ್ಲೇ ತುಂಬಾ ರೆಡಿಯಾಗಿ ಬಂದಿದ್ದೀನಿ. ಹಾಗಾದ್ರೆ ನಮ್ ಕೆಲಸ ಕಷ್ಟ ಆಯ್ತು. ಇಲ್ಲ, ಏನೋ ಸ್ವಲ್ಪ ಕಂಡೀಷನ್ ಎಟ್ಟಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ. ಕಂಡೀಷನ್ ಅಪ್ಲೈ ಮಾಡಿದ್ದಾರೆ ಸುದೀಪ್ ಅವರು, ಅದರಲ್ಲೂ ಕನ್ನಡಕ್ಕೆ ಆದ್ಯತೆ, ವಿಚ್ ಇಸ್ ಆಕ್ಚುಲಿ ನಮ್ಗೆಲ್ಲ ಕನ್ನಡಿಗರಿಗೆ ಖುಷಿಯಾದ ವಿಚಾರ, ಅದು ನಿಜಾನೇ ಆಗಿದ್ರೆ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿ. ಸುದೀಪ್ ಸರ್, ಬಹುಶಃ ಒಂದು ಕಾರ್ಪೊರೇಟ್ ಚಾನೆಲ್ ಅಲ್ಲಿ, ಒಂದು ಬಿಸ್ನೆಸ್ ಐಡಿಯಾ ಇರೋ ಈವೆಂಟ್ ಅಲ್ಲಿ ಕನ್ನಡ ಬೇಕು ಅಂತ ಕೇಳೋಕೆ ಆ ಛಾತಿ ಇರೋದು ಬಹುಶಃ ನಿಮಗ್ ಮಾತ್ರ ಅಂತ ಅನ್ಕೊಳ್ತೀನಿ. ಈ ಡಿಮಾಂಡ್ ಬಂದಿದ್ರೆ ಇಡೀ ಕನ್ನಡಿಗರು ಖುಷಿ ಪಡ್ತಾರೆ, ಇದು ನಿಜಾನಾ? ನನಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಎಲ್ಲಾ ಸ್ಪೆಕ್ಯುಲೇಷನ್ ಹೌದಮ್ಮ, ಕರೆಕ್ಟ್. ನೀವ್ ಹೇಳಿದ್ದೆ ಕರೆಕ್ಟ್, ಅದೇ ರೈಟ್. ಇದ್ರ ಮೇಲೆ ಯಾಕೆ ಬೇಕು ಇವಾಗ? ನೀವೆಲ್ಲ ಡಿಸೈಡ್ ಮಾಡಿ ಹಾಕಾದ್ಮೇಲೆ ಇವತ್ತು ನನ್ನ ಯಾರು ಇದನ್ನ ಹೇಳೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕೇಳೇ ಇಲ್ಲ. ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್, ಸಿ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ದೇರ್ ಇಸ್, ಇಟ್ಸ್ ಅ ಪಾರ್ಷಿಯಲಿ ಕೆಲವು ಸತಿಗಳಿದಾವೆ, ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇರ್, ಬಟ್ ಐ ವಿಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ, ಸುದೀಪ್ ಸರ್, ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗಿ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್. You but can I will ask get me a anything. diplomatic answer. You can ask me anything, because let me tell you, because I've not done any kind of wrong things in life, I'm still here because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ, ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು, ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್, ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. See, finally ಅವರೇ ಹೇಳಿದ್ರು business. It is. Okay. Moving on. ಈ ವೇದಿಕೆ ಕಾರ್ಯಕ್ರಮದ ಟೈಟಲ್ ಸಲುವಾಗಿ ಒಂದ್ 3 ಗಂಭೀರ ಪ್ರಶ್ನೆ. ನಂಗೆ ಗೊತ್ತಿಲ್ಲ, ಇರೋದ್ರಲ್ಲಿ ಮೋರ್ ದೆನ್ 50% ಯಂಗ್ ಆಡಿಯನ್ಸ್ ಇದ್ದಾರೆ. ಹಾಗೆ ಸುದೀಪ್ ಅವ್ರ ಆಡಿಯನ್ಸ್ ಇಂತ ಹೆವಿ ಪ್ರಶ್ನೆಗಿಂತ ಬೇಕಾದ್ ಕೇಳಿ ಮೇಡಮ್ ಅಂತ ಕೇಳ್ತಿರ್ತೀರಿ. $1 ಮಿಲಿಯನ್ ಪ್ರಶ್ನೆ, ಬಹುಶಃ ಕೌನ್ ಬನೇಗಾ ಕರೋಡ್ಪತಿ ಆದ್ರೆ ಮತ್ತೆ ಅದೇ ಪ್ರಶ್ನೆ ಇಡ್ತಾರೆ. ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್. ಈ ಪ್ರಶ್ನೆ ಬೇಕಿತ್ತಲ್ವಾ? ಅಲ್ಲ ರೀ, ನೀವ್ ಯಾವ್ದೋ CM ಟಾಪಿಕ್ ತೆಗೆದ್ರಿ, ಅದೇ ಒಂದ್ ಕೈ ನೋಡ್ಬಿಡೋಣ ಅಂದೆ. ಇದೆಲ್ಲ ಕ್ವೆಶ್ಚನ್ ಅಲ್ಲ. ಸಿ, ದೇರ್ ಇಸ್ ಲಾಟ್ ಆಫ್ ಕ್ವೆಶ್ಚನ್ಸ್, ಲಾಟ್ ಆಫ್ ಡಿಬೇಟ್ಸ್ ಅಂಡ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್. ಯಾವ ವೇದಿಕೆಯಲ್ಲಿ ಉತ್ತರಗಳು ಸಮೇತ ಅದನ್ನ ನಾನು ಹೇಳ್ತೀನೋ, ಯಾಕೆ, ಏನೇನಾಯ್ತು, ಯಾಕೆ ಅಂತ, ಅದಕ್ಕೊಂದು ಕರೆಕ್ಟ್ ಆಗಿರೋಂಥ ಬಿಗಿನಿಂಗು ಸಿಗುತ್ತೆ, ಒಂದು ಎಂಡಿಂಗು ಸಿಗುತ್ತೆ. ಇವತ್ತು ನಾನು ನಿಮಗೆ ಏನೇ ಮಾಡಕ್ ಹೋದ್ರು, ಮಾತಾಡಕ್ ಹೋದ್ರು, ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಹಾಫ್ ಬೇಕ್ಡ್ ಟಾಪಿಕ್. ಸೊ ಐ ಮೈಟ್ ಆಸ್ ವೆಲ್ ಟಾಕ್ ಅಬೌಟ್ ಸಮಥಿಂಗ್ ವಿಚ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್. ಅರ್ಧ ಉತ್ತರ ಸಿಕ್ತು, ಬಟ್ ಸ್ಟಿಲ್ ಇನ್ನೊಂಚೂರು ಕೆತ್ಕೋ ಪ್ರಯತ್ನ ಮಾಡ್ತೀನಿ. ಸುದೀಪ್ ಸರ್ ಪರ್ಮಿಷನ್ ಮಾಡಿ. ನಾನು ಮನೆಯಿಂದ ಹೊರಟಾಗ್ಲೇ ತುಂಬಾ ರೆಡಿಯಾಗಿ ಬಂದಿದ್ದೀನಿ. ಹಾಗಾದ್ರೆ ನಮ್ ಕೆಲಸ ಕಷ್ಟ ಆಯ್ತು. ಇಲ್ಲ, ಏನೋ ಸ್ವಲ್ಪ ಕಂಡೀಷನ್ ಎಟ್ಟಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ. ಕಂಡೀಷನ್ ಅಪ್ಲೈ ಮಾಡಿದ್ದಾರೆ ಸುದೀಪ್ ಅವರು, ಅದರಲ್ಲೂ ಕನ್ನಡಕ್ಕೆ ಆದ್ಯತೆ, ವಿಚ್ ಇಸ್ ಆಕ್ಚುಲಿ ನಮ್ಗೆಲ್ಲ ಕನ್ನಡಿಗರಿಗೆ ಖುಷಿಯಾದ ವಿಚಾರ, ಅದು ನಿಜಾನೇ ಆಗಿದ್ರೆ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿ. ಸುದೀಪ್ ಸರ್, ಬಹುಶಃ ಒಂದು ಕಾರ್ಪೊರೇಟ್ ಚಾನೆಲ್ ಅಲ್ಲಿ, ಒಂದು ಬಿಸ್ನೆಸ್ ಐಡಿಯಾ ಇರೋ ಈವೆಂಟ್ ಅಲ್ಲಿ ಕನ್ನಡ ಬೇಕು ಅಂತ ಕೇಳೋಕೆ ಆ ಛಾತಿ ಇರೋದು ಬಹುಶಃ ನಿಮಗ್ ಮಾತ್ರ ಅಂತ ಅನ್ಕೊಳ್ತೀನಿ.
ಈ ಡಿಮ್ಯಾಂಡ್ ಬಂದಿದ್ರೆ ಇಡೀ ಕನ್ನಡಿಗರು ಖುಷಿ ಪಡ್ತಾರೆ, ಇದು ನಿಜಾನಾ? ನನಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಎಲ್ಲ ಸ್ಪೆಕ್ಯುಲೇಷನ್ ಹೌದಮ್ಮ, ಕರೆಕ್ಟ್. ನೀವ್ ಹೇಳಿದ್ದೆ ಕರೆಕ್ಟ್, ಅದೇ ರೈಟ್. ಇದ್ರ ಮೇಲೆ ಯಾಕೆ ಬೇಕು ಇವಾಗ? ನೀವೆಲ್ಲ ಡಿಸೈಡ್ ಮಾಡಿ ಹಾಕಾದ್ಮೇಲೆ ಇವತ್ತು ನನ್ನ ಯಾರು ಇದನ್ನ ಹೇಳೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕೇಳೇ ಇಲ್ಲ. ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇಟ್ಸ್ ಅ ಪಾರ್ಷಿಯಲಿ ಕೆಲವು ಸತಿಗಳಿದಾವೆ, ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇ, ಬಟ್ ಐ ವಿಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ, ಸುದೀಪ್ ಸರ್ ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗೇ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್. You But can I will ask get me a anything. diplomatic answer. You can ask me anything, because let me tell you, because I've not done any kind of wrong things in life, I'm still here because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು, ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್, ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. See, finally ಅವರೇ ಹೇಳಿದ್ರು ಬಿಸ್ನೆಸ್. It is. Moving on. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.